ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೋಗಿದ್ದಾರೆ, ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಪ್ರಸ್ತುತವಾಗಿ ನಾವಿರೋದು ಕೇರಳ ರಾಜ್ಯದಲ್ಲಿರುವ ಜಟಾಯು ಆರ್ಟ್ ಸೆಂಟರ್ನಲ್ಲಿ. ಇದು ಒಂದು ಐತಿಹಾಸಿಕ ಸ್ಥಳವಾಗಿರೋದ್ರಿಂದ ಇದರ ಒಂದು ಇತಿಹಾಸನ ಜಟಾಯು ಆರ್ಟ್ ಸೆಂಟರ್ ಹೋಗಬೇಕಾದ್ರೆ ನಾವು ಎಂಟ್ರೆನ್ಸಲ್ಲಿ ಟಿಕೆಟ್ನ ತೊಗೊಂಡು ಪರ್ ಹೆಡ್ ಟಿಕೆಟ್ ಬಂದು 300-350 ರೂಪಾಯಿ ಇದೆ. ಈ ಜಟಾಯು ಸೆಂಟ್ರಿಗೆ ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಂಡ್ಮೇಲೆ ಹೋಗ್ಬೇಕಂದ್ರೆ ಬೈ ವಾಕ್ನೂ ಇದೆ. ಬಟ್ ಎಲ್ಲರೂ ಮ್ಯಾಕ್ಸಿಮಮ್ 100ಕ್ಕೆ 99% ಅಲ್ಲ 100% ಎಲ್ಲರೂ ನಡ್ಕೊಂಡು ಹೋಗಲ್ಲ. ಇನ್ನೊಂದು ವಿಶೇಷತೆ ಏನಂದರೆ, ಈ ಜಟಾಯು ಸೆಂಟ್ರ್ ಹೋಗ್ತೀವಲ್ಲ, ಈ ಜಟಾಯು ಸೆಂಟ್ರ್ ಹೋಗ್ಬೇಕಂದ್ರೆ ಇನ್ನೊಂದು ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಏನಾಗುತ್ತೆ ಅಂದರೆ, ಇಲ್ಲಿ ಕೇಬಲ್ ಕಾರ್ ಇದೆ. ಕೇಬಲ್ ಕಾರ್ ಅಂದರೆ ಇತ್ತೀಚೆಗೆ ನಮ್ಮ ನಂದಿ ಹಿಲ್ಸಲ್ಲಿ ಮಾಡಿದಾರಲ್ಲ, ಆ ಥರ ಕೇಬಲ್ ಕಾರ್ ಇರೋದ್ರಿಂದ ಇಲ್ಲಿಂದ ನಡ್ಕೊಂಡು ಹೋಗೋದಕ್ಕಿಂತ ಈ ಕೇಬಲ್ ಕಾರಲ್ಲಿ ಹೋಗ್ತೀವಲ್ಲ, ಅದರದ್ದು ಒಂದು ಎಕ್ಸ್ಪೀರಿಯೆನ್ಸೇ ತುಂಬ ಒಂಥರ ಅಮೇಝಿಂಗ್ ಆಗಿರುತ್ತೆ. ಹಂಗಾಗಿ ಅದರದೊಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಈಗ ನಾವು ಜಟಾಯು ಸೆಂಟ್ರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಟಿಕೆಟ್ ತೊಗೊಂಡು ಕ್ಯೂವಲ್ಲಿ ನಿಂತಿದ್ದೀವಿ. ನೋಡಿ, ಇವಾಗ ಎಂಟ್ರೆನ್ಸಿಂದ ನಾವು ಒಳಗಡೆ ಹೋಗ್ತಾ ಇರೋದು. ಇವಾಗ ನಾವು ಟಿಕೆಟ್ ತೊಗೊಂಡ್ಮೇಲೆ ಒಳಗಡೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಬನ್ನಿ ಎಂಟ್ರೆನ್ಸನ್ನು. ಇನ್ನೊಂದು ಏನಂದರೆ, ಇಲ್ಲಿ ಎಂಟ್ರೆನ್ಸ್ ಆಗ್ತೀವಲ್ಲ, ಎಂಟ್ರೆನ್ಸ್ ಆದಮೇಲೆ 2 ಟಿಕೆಟ್ ಇದೆ. ಯಾವ ರೀತಿ ಅಂದರೆ, ಎಂಟ್ರೆನ್ಸ್ ಟಿಕೆಟ್ ಬೇರೆನೇ ಇದೆ, ಆಮೇಲೆ ಈ ಕೇಬಲ್ ಕಾರ್ದ ಟಿಕೆಟ್ ಬೇರೆನೇ ಇದೆ. 2 ರೀತಿಯಾದ ಟಿಕೆಟ್ ಇದೆ. ಟಿಕೆಟ್ ತೊಗೊಂಡು ಒಳಗಡೆ ಬಂದೀವಿ ನೋಡಿ. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನೇ ಕೇಬಲ್ ಕಾರು. ನಾವು ಯಾವತ್ತೂ ಹೋಗಿರಲಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಮಗೂ ತುಂಬ ಎಕ್ಸೈಟಿಂಗ್ ಖುಷಿಯಾಗಿದೆ. ಇದಕ್ಕಿಂತ ಮುಂಚೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡಲಿಲ್ಲ, ಯಾವತ್ತೂ ಈ ಕೇಬಲ್ ಕಾರ್ ರೈಡ್ ಮಾಡಿರಲಿಲ್ಲ. ನೋಡಿ, ಇದು ಕಾಣಿಸ್ತಾ ಇದೆಯಲ್ಲ, ಇದನ್ನೇ ಬಂದ್ಬಿಟ್ಟು ಕೇಬಲ್ ಕಾರು. ತುಂಬ ಖುಷಿ ಆಗ್ತಾಯಿದೆ. ಈ ಜಟಾಯು ಒಂಥರ ನೋಡೋದು ಖುಷಿ ಆದರೆ, ಅದಕ್ಕಿಂತ ಹತ್ತುವಾಗ ಏನೋ ಖುಷಿ ಐತಿ. ಅಲ್ಲಿ ಮೇಲೆ ಹೋದ್ಮೇಲೆ ಏನೈತೆ ಅಂದ್ರೆ, ಭಾಳ ಬಿಸಿಲು ಐತಿ. ಇನ್ನೊಂದು ಏನು ಆಪ್ಷನ್ಸ್ ಇದೆ ಅಂತಂದರೆ, ಇಲ್ಲಿ ಹೆಲಿಕಾಪ್ಟರ್ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ನೀವು ಡೈರೆಕ್ಟ್ ಹೆಲಿಕಾಪ್ಟರ್ ಮೇಲಿಂದ ಬಂದ್ಬಿಟ್ಟು ಇಳ್ಕೋಬಹುದು. ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಭಾಳ ಚಲೋ ಕಾಣಿಸ್ತಕ್ಕೈತಿ. ಗುಡ್ಡುಗಳು ಭಾಳ ಅದಾವು. ಈ ಗುಡ್ಡುಗಳದ್ದು ನೋಡಿದರೆ ಬಿಸಿಲಂತೂ ಹೇಳ್ತೀನಿ ನಿಮಗೆ, ದೂರಿಂದ ನೋಡೋಕ್ಕೆಲ್ಲ ಚೆನ್ನಾಗಿ ಕಾಣಿಸ್ತಕ್ಕೈತಿ. ಆದರೆ ಅಲ್ಲಿ ಹೋದ್ಮ್ಯಾಗ ಐತೆ ನಮ್ಮ ಕತೆ ಏನೈತೆ ಅಂತ. ನಮ್ಮ ಮಕ್ಕಳು ನಮಗೆ ನೋಡೋಕೆ ಆಗ್ತಿಲ್ಲ, ಹಂಗಾಗ್ಬಿಟ್ಟೈತಿ ಕೇರಳದಲ್ಲಿ. ನೋಡಿ, ನಾನು ಅಲ್ಲಿ ನೋಡಲ್ಲಿ ಹೆಂಗೆ ಹೋಗ್ತಾ ನೋಡಿ, ಮೇಲಿಂದ ಕೆಳಗಡೆ ನೋಡ್ಕೊಂಡು ಆಲ್ರೆಡಿ ಹೋಗ್ತಾ ಇದ್ದಾರೆ. ನಾವು ಇವಾಗ ಮೇಲ್ಗಡೆ ಹೋಗ್ತಾ ಇರೋದು. ನೋಡಿ, ಇವಾಗ ಕಾಣಿಸುತ್ತೆ ನೋಡಿ, ಸೈಡಿಂದ ತೋರಿಸ್ತೀನಿ, ಈ ಕಡೆ ಲೆಫ್ಟಿಂದ. ಇವಾಗ ನಾವು ಆಂದಿವಿ ಅರ್ಧದಲ್ಲಿರೋದು. ತುಂಬ ಖುಷಿ ಆಗ್ತಾ ಇದೆ, ಒಂಥರ ಇರೋದ್ರಿಂದ ಫೀಲ್ ಆಗುತ್ತೆ. ನೋಡಿ, ಲೆಫ್ಟಲ್ಲಿ ಇದೆಯಲ್ಲ, ಅದರದ್ದು ರೆಕ್ಕೆ ಕಾಣಿಸ್ತಾ ಇದೆ ನೋಡಿ. ಅದರ ರೆಕ್ಕೆ, ಕಾಲು, ಅದರದ್ದು ಏನಂತಾರೆ ಕೊಕ್ಕೆ ಕಾಣಿಸ್ತಾ ಇದೆ. ನೋಡಿ, ಹತ್ರ ಹೋಗ್ತಾ ಇದ್ದಂಗೆ ತುಂಬ ಖುಷಿ ಆಗ್ತಾ ಇದೆ. ಇದರ ಸ್ಟೋರಿನ ಬುಕ್ಕಲ್ಲಿ ಓದಿದ್ದೀವಿ, ಕೇಳಿದ್ದೀವಿ, ಜಟಾಯು ಅಂತೇಳಿ. ಹಂಗಾಗಿ ನೋಡಿ, ಇವಾಗ ತುಂಬ ನೋಡಿ, ಹತ್ತಿರ ಹೋಗ್ತಾ ಇದ್ದಂಗೆ ತುಂಬ ಖುಷಿ ಆಗ್ತಾ ಇದೆ. ನೋಡಿ, ಮೇಲೆ ಹೋಗ್ತಾ ಇರೋದು. ಮತ್ತು ಇನ್ನೊಂದು ಅಂತಂದರೆ, ಅಲ್ಲಿ ನಡ್ಕೊಂಡು ಹೋಗ್ಬೋದು. ಮೆಟ್ಲು ಕಾಣಿಸ್ತಾ ಇದ್ವಲ್ವಾ, ನೀವು ನಡ್ಕೊಂಡು ಸಹ ಹೋಗ್ಬೋದು. 1 ಅವರ್ ಸಹ ಆಗುತ್ತೆ. ಕೆಳಗಿಂದ ಮೇಲೆ ಹೋಗೋಕೆ 1 ಅವರ್ ಆಗುತ್ತೆ ಅನ್ಕೋತೀನಿ, ಹೋಗ್ಬೋದು. ಆದರೆ ಬಿಸಿಲು ಭಾಳ ಐತೆ, ನಡ್ಕೊಂಡು ಹೋಗೋಕ್ಕಂತೂ ಆಗಂಗಿಲ್ಲ. ಇವಾಗ ಬಂದ್ವಿ ನೋಡಿ, ನೀವು ನೋಡ್ಬೋದು ಜಟಾಯುನ ತುಂಬ ಹತ್ತಿರದಿಂದ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ, ಎಲ್ಲರೂ ನಮ್ಮ ಕೇಬಲಲ್ಲಿ ಬಂದಿರೋಂಥವ್ರು ಇವರು. ಬನ್ನಿ, ಇವಾಗ ಆ ಜಟಾಯುನ ರೆಕ್ಕೆ ತುಂಬ ಅದರದ್ದು ಏನೇನಿದೆ ಅಂತೇಳಿ ನೀಟಾಗಿ ತೋರಿಸ್ತೀನಿ, ತುಂಬ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಬನ್ನಿ, ರಿಟರ್ನ್ ಹೋಗ್ತಾ ಇರೋದು ಕೇಬಲ್ ನೋಡಿ. ಅದು ನೋಡಿ, ಸುತ್ತಮುತ್ತಲ ವ್ಯೂ ಅಂತೂ ನೋಡೋಕೆ ಅಷ್ಟೇ ಅದ್ಭುತವಾಗಿದೆ. ಇನ್ನೊಂದು ಏನಂದರೆ, ವಿಶೇಷ ಸೂಚನೆ ಅನ್ಕೋಬೋದು. ಇಲ್ಲಿ ಬರೋಂಗಿದ್ರೆ ಬೆಳಗ್ಗೆ ಬೇಗ ಬರಬೇಕು, ಇಲ್ಲ ಅಂದರೆ ಈವ್ನಿಂಗ್ ಟೈಮಲ್ಲಿ ಬರಬೇಕು. ಯಾಕಂದರೆ ಇದು ಭೂಮಿಯಿಂದ ಸ್ವಲ್ಪ ಮೇಲ್ಮಟ್ಟದಲ್ಲಿರೋದರಿಂದ, ಪ್ಲಸ್ ಎಲ್ಲನೂ ರಾಕ್ ಅಂದರೆ ಕಲ್ಲಿನಿಂದ ಇರೋದರಿಂದ ಈ ಬಿಸಿಲು ಜಾಸ್ತಿ ಇದೆ, ನಡೆಯೋಕ್ಕೆ ಸಹ ಆಗ್ತಾ ಇರಲಿಲ್ಲ. ಇಲ್ಲಾಂದರೆ ಛತ್ರಿ ಕ್ಯಾರಿ ಮಾಡ್ಕೊಂಡು ಬನ್ನಿ. ತುಂಬ ಬಿಸಿಲಿದೆ. ಎಷ್ಟು ನೋಡೋಕ್ಕೆ ಕಣ್ಣಿಗೆ ಖುಷಿ ಕೊಡುತ್ತೋ ಅಷ್ಟೇ ಬಿಸಿಲಿದೆ. ಬೇಗ ಆದ್ರೆ ಬನ್ನಿ, ಮಧ್ಯಾಹ್ನ ಈವ್ನಿಂಗ್ ಆದ್ರೆ ಬನ್ನಿ. ಇಲ್ಲ ನೀವು ಬರಬೇಕಂದ್ರೆ ಜೊತೆಯಲ್ಲಿ ಛತ್ರಿನ ಕ್ಯಾರಿ ಮಾಡ್ಕೊಂಡು ಬನ್ನಿ, ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಹಾಗೆ ಬರಬೇಕಾದ್ರೆ ಒಂದು ವಾಟರ್ ಬಾಟಲ್ ಒಂದು ತೊಗೊಂಬನ್ನಿ. ಯಾಕಂದರೆ ಇಲ್ಲಿ ಕುಡಿಯೋಕೆ ನೀರು ಸಹ ಸಿಗೋದಿಲ್ಲ, ನೀವೆಲ್ಲೇ ಹುಡುಕ್ತೀನಿ ಅಂತಂದರು. ಅದಕ್ಕೆ ಬರಬೇಕಾದ್ರೆ ಒಂದು 2-3 ಬಾಟಲ್ ನೀರು ಹಿಡ್ಕೊಂಬನ್ರಿ, ಮರಿಬೇಡ್ರಿ. ಮತ್ತು ಈ ಜಟಾಯು ಸೆಂಟ್ರಿಗೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಆದರೆ ಇದ್ರದ್ದು ಒಂದು ಸಣ್ಣದಾಗಿ ಚುಟುಕಾಗಿ ಇದರ ಇತಿಹಾಸ, ಅದರ ಹಿನ್ನೆಲೆಯನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ.
ಸೊ ಮೊದಲನೇದಾಗಿ ಈ ಜಟಾಯು ಪಕ್ಷಿ ಬರುವಂಥದ್ದು ರಾಮಾಯಣದಲ್ಲಿ ಅಂದರೆ ಯಾವ ಸಂದರ್ಭದಲ್ಲಿ ಅಂದರೆ ಈ ರಾವಣನ ಏನು ಮಾಡ್ತಾನೆ ಅಂದರೆ ಸೀತಾಮಾತೆಯನ್ನು ಅಪಹರಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಜಟಾಯು ಪಕ್ಷಿಯನ್ನು ರಾಮಾಯಣದ ಪ್ರಕಾರ ಹೇಳ್ಬೇಕಂತಂದ್ರೆ ರಾವಣನು ಸೀತೆಯನ್ನು ಅಪಹರಿಸಿ ಕರ್ಕೊಂಡು ಹೋಗ್ತಾ ಇದ್ದಾಗ ಜಟಾಯು ಏನು ಮಾಡುತ್ತೆ ಅಂದರೆ ಅವನ ತಡೆಯೋಕೆ ಬರುತ್ತೆ. ಅವನು ವಿರುದ್ಧವಾಗಿ ಹೋರಾಡಿದಾಗ ರಾವಣನು ಏನು ಮಾಡ್ತಾನೆ ಅಂದರೆ ಜಟಾಯುದ ಅಂದರೆ ಇಲ್ಲಿ ಬಿಸಿಲು ನೋಡಿ ಹೆಂಗಿದೆ ಅಂತಂದರೆ ಇಲ್ಲಿ ಬಿಸಿಲಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಕಾಲು ಉರಿಯಾಕತ್ತವು, ಈ ಕಡೆ ನೆತ್ತಿ ಉರಿಯಾಕತ್ತೈತಿ, ಕುಡಿಯೋಕೆ ನೀರು ಸಿಗಂಗಿಲ್ಲ. ನಾವು ಬರಬೇಕಾದ್ರೆ ಒಂದು ಛತ್ರಿನೇ ಹಿಡ್ಕೊಂಬಂದಿಲ್ಲ. ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳೋಣ ಇವಾಗ, ಇಲ್ಲಿ ಬಂದ ಮೇಲೆ ಅನುಭವಿಸ್ತಾ ಇದ್ದೀವಿ ಈ ಬಿಸಿಲಿಗೆ. ಈ ಜಟಾಯು ಒಂದು ಪಕ್ಷಿ ಶಿಲಾ ವಿನ್ಯಾಸ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ತುಂಬ ಅದ್ಭುತವಾಗಿರುವಂಥ ಶ್ರೀರಾಮನ ಈ ದೇವಸ್ಥಾನ ಇದೆ, ನೀವು ನೋಡ್ಬೋದು. ಅದು ಸೊ ಸಣ್ಣದಾಗಿದ್ದರೂ ನೋಡೋಕ್ಕಂತೂ ಭಾಳ ಬ್ಯೂಟಿಫುಲ್ ಆಗಿದೆ. ಸೊ ನೋಡಿ, ಬರೀ ಎಲ್ಲನೂ ಕಲ್ಲಿಂದನೇ ಕಟ್ಟಿರುವಂಥ ಈ ದೇವಸ್ಥಾನ. ಸೊ ನೋಡಿ, ಒಳಗಡೆ ಎದುರುಗಡೆ ನಿಂತು ಫೋಟೋ ತೆಗಿಯೋಕ್ಕಲ್ಲ ಇರಲಿಲ್ಲ. ಸೊ ಹಂಗಾಗಿ ಸುತ್ತಮುತ್ತಲು ವಿಡಿಯೋ ಮಾಡಿರೋದು. ಸೊ ನೋಡಿ, ನಮ್ಮ ಮೇಡಮ್ ಅವರು ಬಿಸಿಲಲ್ಲಿ ಇದ್ದರು, ಕುಣಿದಾಡ್ಕೊಂಡು ವಿಡಿಯೋ ಮಾಡಿಕೊಂಡು ಫೋಟೋ ತಕ್ಕೊಂಡು ನಗಕ್ಕಾಗದೆ, ಅಳ್ಳಕ್ಕಾಗದೆ, ನಡೆಯೋಕ್ಕಾಗದೆ, ಎಲ್ಲೂ ಬಿಸಿಲಲ್ಲಿ ನಿಲ್ಲಕ್ಕಾಗದೆ, ನಮ್ಮ ಪರಿಸ್ಥಿತಿ ಯಾರ ಮುಂದೆ ಹೇಳೋಕ್ಕಾಗದೆ, ಇಲ್ಲೆಲ್ಲೂ ಜಾಗ ಕೂರಕ್ಕಾಗದೆ, ಯಾರ ಮುಂದೆ ಹೇಳೋಣ ನಮ್ಮ ಪರಿಸ್ಥಿತಿ. ಆದರೂ ತಿರುಗಾಡ್ತಾ ಇದ್ದೀವಿ. ಯಾಕಂತಂದರೆ ರಾಮಾಯಣದ ಬಗ್ಗೆ ತಿಳ್ಕೊಳ್ಳೋಣ ಅನ್ನೋ ಒಂದು ಕಾರಣಕ್ಕಾಗಿ ತಿರುಗಾಡ್ತಾ ಇದ್ದೀವಿ. ಸೊ ಈ ರಾಮನ ದೇವಸ್ಥಾನ ನೋಡಿಕೊಂಡು ಇನ್ನು ಮುಂದೆ ಹೋಗ್ತಾ ಇರಬೇಕಾದ್ರೆ ನಿಮಗೆ ಇನ್ನೊಂದು ವಿಶೇಷವಾದಂಥ ತೋರಿಸ್ತೀನಿ ಬನ್ನಿ. ಈ ರಾಮ ದೇವಸ್ಥಾನದ ಪಕ್ಕದಲ್ಲಿ ಇದು ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಇದು ಹೆಜ್ಜೆ ಗುರುತಿದೆಯಲ್ಲ, ಇದು ಬಂದು ಶ್ರೀರಾಮನ ಹೆಜ್ಜೆ ಗುರುತಾಗಿದೆ. ಈ ಪರ್ಟಿಕ್ಯುಲರ್ ಈ ಸ್ಥಳದಲ್ಲಿ ಏನಾಗಿರ್ತದೆ ಅಂದರೆ ರೆಕ್ಕೆ ಮುರಿದು ಬಿದ್ದಿರೋಕ್ಕಂಥ ಈ ಒಂದು ಜಟಾಯು ಇರುತ್ತಲ್ಲ, ರಾಮನು ಸೀತೆಯನ್ನು ಹುಡ್ಕೊಂಡು ಬರ್ತಾ ಇರಬೇಕಾದ್ರೆ ಜಟಾಯು ರಾಮನಿಗೆ ಹೇಳುತ್ತೆ, ಸೊ ಸೀತಾಮಾತೆಯನ್ನು ರಾವಣ ಈ ಕಡೆ ಅಪಹರಿಸ್ಕೊಂಡು ಹೋಗಿರ್ತಾನೆ ಅಂತ ಹೇಳುತ್ತೆ. ಈ ಸಂದರ್ಭದಲ್ಲಿ ಏನು ಮಾಡ್ತಾನೆ ಶ್ರೀರಾಮ ಅಂದರೆ ಈ ಜಟಾಯು ಪಕ್ಷಿಯ ಧೈರ್ಯ ಮತ್ತು ಅದರದ್ದು ಒಂದು ಸಾಹಸ ಮೆಚ್ಚಿಬಿಟ್ಟು ಏನು ಮಾಡ್ತಾನೆ ಅಂದರೆ ಅದಕ್ಕೆ ಮೋಕ್ಷ ನೀಡುತ್ತಾನೆ. ಆ ಮೋಕ್ಷ ನೀಡುತ್ತಿರೋಂಥ ಸಂದರ್ಭದಲ್ಲಿ ಶ್ರೀರಾಮನು ಇಲ್ಲೇ ಪಾದವನ್ನು ಇಟ್ಟಿರುವಂಥ ಒಂದು ಹೆಜ್ಜೆ ಗುರುತು ನೀವು ನೋಡ್ಬೋದು. ಸೊ ಇಲ್ಲಿ ಇದನ್ನು ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಶ್ರೀರಾಮನ ನಿಜವಾದ ಪಾದ ಅಂಥೇಳಿ ಐತಿಹಾಸ. ಸೊ ಸ್ನೇಹಿತರೆ, ಇದಾಗಿತ್ತು ಒಂದು ಜಟಾಯು ಅರ್ತ್ ಸೆಂಟ್ರ್ನ ಒಂದು ಸಣ್ಣದಾದ ಮಾಹಿತಿ. ಸೊ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು, ತುಂಬ ಖುಷಿ ಕೊಡ್ತು, ಹೊರ್ತಾಗಿದೆ ನೋಡ್ಬೋದು. ಸೊ ಒಂದು ಐತಿಹಾಸಿಕ ಪ್ಲೇಸಿಗೆ ವಿಸಿಟ್ ಮಾಡೋದೇ ಒಂಥರ ಖುಷಿ ವಿಚಾರ. ಸೊ ಇವಾಗೆಲ್ಲ ನೋಡಿಕೊಂಡು ತಿರ್ಗಾ ಮತ್ತು ನಾವು ಕೇಬಲ್ ರೈಡಿಂಗ್ ಮುಖಾಂತರ ವಾಪಸ್ ಬರ್ತಾಯಿದ್ದೀವಿ. ಸೊ ವಾಪಸ್ ಬರ್ತಾ ಇರಬೇಕಾದ್ರೆ ಅಲ್ಲೇ ಅಂದಿವಿ ಒಂದು ಸಣ್ಣದಾದ ಒಂದು ಗೇಮ್ ಬಾಲ್ ಆಡಿದ್ವಿ. ಸೊ ಗೇಮ್ ಬಾಲ್ ಆಡಿವಿ, ಗೆದ್ದರೆ ಒಂದು ಡಾಲಿ ಬೇಬಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಗೇಮ್ ರೂಲ್ ಇತ್ತು. ಬಟ್ 100 ರೂಪಾಯಿ ಕೊಟ್ಟು ವೇಸ್ಟ್ ಮಾಡಿ ಗೇಮ್ ಸೋತ್ವಿ. ಆ ಕಡೆ ಬಿಸಿಲಾಗ ತಲೆ ಉರಿದೋಯ್ತು, ಇಲ್ಲಿ ಬಂದು 100 ರೂಪಾಯಿ ಕೊಟ್ಬಿಟ್ಟು ಗೇಮು ಗೆಲ್ಲಿಲ್ಲ. ಇದು 2 ಕೂಡ ಹೊಟ್ಟೆ ಉರಿದೋಯ್ತು ನಮಗೆ. ಏನು ಮಾಡೋದು ನಮ್ಮ ಹಣೆ ಬರ. ಸೊ ಹಂಗಾಗಿ ಇದರಿಂದ ಸ್ನೇಹಿತರೆ, ಇದು ಜಟಾಯುವಿನ ಒಂದು ವ್ಲಾಗ್ ಆಗಿತ್ತು. ಸೊ ಇನ್ನು ಯಾರು ಕೂಡ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಕೇರಳ ವಿಡಿಯೋನ ಇನ್ನೂ ಹೆಚ್ಚಿನ ವಿಡಿಯೋನ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋನ ತೋರಿಸುವಂಥ ಒಂದು ಹುಮ್ಮಸ್ಸು ಬರುತ್ತೆ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ಬಿಟ್ಟು ಚಾನಲ್ಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು, ಧನ್ಯವಾದ.